ವಿಶ್ವ ಭೂಪಟದಲ್ಲಿ ಇವತ್ತು ಬೆಂಗಳೂರಿಗೆ ಒಂದು ಸ್ಥಾನ ಇದೆ. ಸಿಲಿಕಾನು ವ್ಯಾಲಿ ಡ್ಯಾಶು ಎಲ್ಲ ಇದೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬಟ್ ಕರ್ನಾಟಕ ಬೆಂಗಳೂರಿಗೆ ದೇಶಕ್ಕೆ ನನ್ನ ಪ್ರಕಾರ ಮಾಹಿತಿ ತಂತ್ರಜ್ಞಾನ ಸಾಫ್ಟ್ವೇರು ಇದನ್ನೆಲ್ಲ ತಂದಿದ್ದು ಆ ಪರಿಪ್ರಮಾಣದಲ್ಲಿ ಅವರ ಟ್ರಮಂಡಸ್ ಎಫರ್ಟ್ಸ್ ಇತ್ತು. ಅದರಿಂದ ಅಫ್ಕೋರ್ಸ್ ಪ್ರೈವೇಟ್ ಸೆಕ್ಟಾರ್ ಎಫರ್ಟ್ಸ್ ಇತ್ತು, ನಾನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಪೂರಕವಾದಂಥದ್ದಿತ್ತು ಅವ್ರ ಹತ್ರ. ಎನಿಬಡಿ, ನಾನು ಎಲ್ಲರೂ ಇರ್ಬೋದು ಅದರಲ್ಲಿ. ಬಟ್ ಹೀಸ್ ಒಂಥರ ಕ್ಯಾಟಲಿಸ್ಟ್ ಆಗಿ ನಿಂತ್ಕೊಂಡ್ರು ಅವರು, ಅದಕ್ಕೆ ಭಾಳ ಪ್ರೇರಕವಾಗಿ ನಿಂತ್ಕೊಂಡ್ರು. ಇವತ್ತು ಏನೇನೋ ಆಗಿದೆ, ಕ್ಯಾಪಿಟಲ್ ಆಫ್ IT ಕ್ಯಾಪಿಟಲ್. ಅವತ್ತಿನ ದಿನ ಯಾವ ಹಂತಕ್ಕೆ ಹೋಗಿತ್ತು ಬೆಂಗಳೂರು ಅಂತಂದರೆ ಕೃಷ್ಣ ಅವ್ರ ಪೀರಿಯಡಲ್ಲಿ ಭಾಳ ವಿದೇಶಿ ಗಣ್ಯರು ಅಂದರೆ ಅಧ್ಯಕ್ಷರು ಪ್ರಧಾನಿಗಳು ಎಲ್ಲ ಬೇರೆ ಬೇರೆ ದೇಶದವರು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿ ಬೆಂಗಳೂರಿನೆಲ್ಲ ಮುಗಿಸ್ಕೊಂಡು ದಿಲ್ಲಿಗೆ ಹೋಗ್ತಿದ್ರು. ಅದಕ್ಕೆ ಅವತ್ತಿನ ಕೇಂದ್ರ ಸರ್ಕಾರ ಅದಕ್ಕೇನು ದೊಡ್ಡ ಸಮಸ್ಯೆ ಮಾಡ್ತಿರಲಿಲ್ಲ, ದ್ವೇಷ ಇರಲಿಲ್ಲ ಅಲ್ಲಿ. ಇವತ್ತು ಹಾಗೆ ಇದೆಯಾ ಅಂದರೆ ನೋ, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಸೇ ದ್ಯಾಟ್. ಹಂಗೆ ಹೇಳಲಿಕ್ಕೆ ಆಗಲ್ಲ ಇವತ್ತು ನನಗೆ. ನಮ್ಮ ರಾಜ್ಯದ ಅವ್ರು ಕಿತ್ಕೊಂಡ್ಬಿಟ್ರು, ಅವ್ರ ರಾಜ್ಯದ ನಾವು ಕಿತ್ಕೊಂಡ್ಬಿಟ್ರು, ಡ್ಯಾಶು ವಿಪರೀತ ಕೇಳಿಸ್ಕೊತಾ ಇರ್ತೀವಿ. ಅವತ್ತು ಹಾಗಿರಲಿಲ್ಲ. ಇದೆಲ್ಲ ಆಗೋಕ್ಕೆ ಅವ್ರಿಗೆ ಆ ನಾನು ಸಿಂಗಪುರ್ ಮಾಡ್ತೀನಿ ಬೆಂಗಳೂರು ಅಂದಾಗ ಅದು ಭಾಳ ಲೇವಡಿಗೆ ಗುರಿ ಮಾಡಿದ್ರು. ರಾಜಕೀಯವಾಗೂ ಹೌದು, ಇಲ್ಲ ಅಂತ ಹೆಂಗೆ ಸಾಧ್ಯ ಅಲ್ಲ, ಅದೆಲ್ಲ ಆಗಲ್ಲ ಅನ್ನೋದನ್ನು. ಬಟ್ ಐ ನೆವರ್ ಥಾಟ್, ನನ್ನ ಹತ್ರ ಇದನ್ನು ಒಂದು 10 ಸರಿ ಹೇಳಿರ್ಬೋದು, ಐ ನೆವರ್ ಸೆಡ್ ಸಿಂಗಪುರ್ನ ಮಾಡ್ತೀನಿ ಅಂತ ಅಲ್ಲ. ಅದು ಆ ರೀತಿಯ ಕಲ್ಚರು ಮತ್ತು ಆ ಮಟ್ಟಕ್ಕಾದರೂ ಬೆಳೆಯೋ ಪ್ರಯತ್ನ ನಮಗಿರಬೇಕು ಅನ್ನೋದು ನನಗಿತ್ತು ಅನ್ನೋದು. ದಟ್ಸ್ ವಾಟ್ ಈಸ್ ಡ್ರೀಮ್. ಮತ್ತು ಅಮೆರಿಕಾಲು ಓದಿದ್ದು ಪ್ರವಾಸದಿಂದಾಗಿ ಆ ದೂರದೃಷ್ಟಿ ಚೆನ್ನಾಗಿತ್ತು ಅವ್ರಿಗೆ. ಅದರ ಪರಿಣಾಮ ಅವ್ರ ಕೈಲಾಗಿದ್ದು ಒಂದು IT ಕಂಪನಿಗಳಿಗೆ ಅದ್ಭುತವಾದ ಜಾಗನ ಮಾಡಿಕೊಟ್ರು. ಮತ್ತು ಥ್ಯಾಂಕ್ಸ್ ಟು ಹೆಗ್ಡೆ ಅವ್ರ ಪೀರಿಯಡಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗಳದ್ದು ಪ್ರೈವೇಟೈಸ್ ಆದಾಗ ಬಂದಿದ್ದಂಥ ಮ್ಯಾನ್ ಪವರ್ ಅವೈಲಬಿಲಿಟಿ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಬ್ರಿಲಿಯಂಟ್ಲಿ ಕಾಂಬಿನೇಷನ್ ಆಯ್ತು, ಅದು ಸೂಪರ್ಬಾಗಿ ಆಯ್ತು. ಅದಕ್ಕೆ ಅನುಗುಣವಾದ ವಾತಾವರಣ, IT ಪಾರ್ಕು, SEZ, ಮೂಲಸೌಕರ್ಯಕ್ಕೆ ಆದ್ಯತೆ. ಭಾಳ ಜನಕ್ಕೆ ಗೊತ್ತಿಲ್ಲ ಸಿಂಗಪೂರ್ನಲ್ಲಿ ಅವ್ರಿಗೆ ಆಸಕ್ತಿ ಏನು ಎತ್ತ ಅಂತ. ಸಿಂಗಪೂರ್ನ ಕಟ್ಟಿ ಬೆಳೆಸಿದಂಥ ಲಿಕ್ವಾನ್ಯೂ ಕೃಷ್ಣ ಅವ್ರಿಗೆ ಭಾಳ ಪರಿಚಯ, ಒಳ್ಳೆ ಗೆಳೆತನ ಅವರಿಬ್ಬರದ್ದು, ಭಾಳ ಅದ್ಭುತವಾದ ಗೆಳೆತನ. IT ರಂಗದ್ದಾಯಿತು, ಭಾಷಾ ಪ್ರೋಗ್ರಾಮ್ಗಳದ್ದು IT ದಿಗ್ಗಜ ಜೊತೆ ವಾಸ್ ಏಬಲ್ ಟು ಮಾಡೋಕ್ಕಾಯ್ತು ಅವ್ರಿಗೆ. ತೆರಿಗೆ ವಿಚಾರ, ಸ್ಟಾರ್ಟಪ್ಗಳದ್ದು, ಬೆಂಗಳೂರು ಟಾಸ್ಕ್ ಫೋರ್ಸ್ ಒಂದು ಮಾಡಿದ್ರು, BATF ಅಂತ, ಬ್ಯಾಂಗ್ಳೂರ್ ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ. ನಂಗೆ ನೆನಪಿದೆ, ನಂದನ್ ನಿಲೇಕಣಿ ಇವ್ರನ್ನೆಲ್ಲ ಹಾಕಿ ಮಾಡಿದ್ದು. ಅದು ಹೇಗೆ ಇಂಟಿಗೆ ಗುರಿಯಾಗಿತ್ತು, ಮಾಡ್ತು ಡ್ಯಾಶ್. ವಿದೇಶಿ ಹೂಡಿಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮೋಟ್ ಆಯಿತು ಬೆಂಗಳೂರು. ಹಲವಾರು ದೊಡ್ಡ ದೊಡ್ಡ ಕಂಪನಿಗಳು ಬಂದವು. ಈಗ ವಿಶ್ವನಾಥ್ ಹೇಳ್ತಿದ್ರಲ್ಲ, ಸಾವಿರಾರು ಹುಡುಗರು, ಲಕ್ಷಾಂತರ ಹುಡುಗರು ಇವತ್ತು ಅದ್ಭುತವಾದ ಜೀವನವನ್ನು ಬೆಂಗಳೂರಿನಲ್ಲಿ ಕಟ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ರೂರಲ್ ಕರ್ನಾಟಕ, ಗ್ರಾಮೀಣ ಕರ್ನಾಟಕದಿಂದ ಅಂತಂದರೆ ನನ್ನ ಪ್ರಕಾರ ಹಿ ವಾಸ್ ಗ್ರೇಟ್ಲಿ ರೆಸ್ಪಾನ್ಸಿಬಲ್ ಟು ದಟ್. ಅದಕ್ಕೆ ಕೆಂಪೇಗೌಡ ಏರ್ಪೋರ್ಟು ಅಫ್ಕೋರ್ಸ್ ಒಂದು ಟಾಕ್ ಇತ್ತು, ಅದು ಬಿಡದಿಲಾಗಿದ್ರೆ ಚೆಂದಿತ್ತು ಅಂತ. ಫಾರ್ ವಾಟ್ ಎವರ್ ರೀಸನ್ಸ್ ಇವರೆಲ್ಲ ಅದನ್ನು ಸಪೋರ್ಟ್ ಮಾಡಿದ್ರು, ಅದು ದೇವನಹಳ್ಳಿಲಿ ಬಂತು, ವಿಚ್ ಐ ಕನ್ಸಿಡರ್ ಇಟ್ ಆಸ್ ಎ ಮಿಸ್ಟೇಕ್ ಇವತ್ತಿಗೂ. ಈವನ್ ಟುಡೇ ಐ ಫೀಲ್ ದಟ್ ವಾಸ್ ರಾಂಗ್ ಅಂತ. ಏನೋ ಅದಾಯಿತು. ಮೆಟ್ರೋ ಟ್ರಮಂಡಸ್ಲಿ ಆದ್ಯತೆ ಕೊಟ್ಕೊಂಡೋದ್ರು, ಪಿಣ್ಯದು. ವಿಧಾನಸೌಧದ ಪಕ್ಕದಲ್ಲಿ ನಮ್ಮ ಗೌರ್ಮೆಂಟ್ ಪ್ರೆಸ್ ಇತ್ತು, ಒಮ್ಮೆ ಅದನ್ನು ಜೋಕ್ ಮಾಡಿದ್ವಿ. ಒಂದು ಸ್ಲಮ್ ಇದೆ ಅಂತ. ಸ್ಲಮ್ ಅಂದರೆ ಸ್ಲಮ್ ಅಲ್ಲ, ಸ್ಲಮ್ ಥರ ಅದು ಹಳೇ ಬಿಲ್ಡಿಂಗ್ ಆಗಿದೆ, ಅದು ಯಾಕೆ ಬೇಕದು ಅಂತ. ದೆನ್ ಅದು ತೆಗೆದು ಅಲ್ಲಿ ವಿಕಾಸಸೌಧವನ್ನು ನಿರ್ಮಿಸಿದ್ದು. ಪರ್ಯಾಯವಾಗಿ ಬೆಂಗಳೂರು ಮೈಸೂರಿಗೆ ಒಂದು ರಸ್ತೆಯನ್ನು ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಅದನ್ನು ಮಾಡ್ಕೊಂಡಿದ್ದು. ಬೆಂಗಳೂರು ಮೈಸೂರು ಮಧ್ಯೆ ಇದು. ಮತ್ತು ಬೆಂಗಳೂರಿಗೆ ಇವತ್ತು ಹೊರವಸ್ತುರ ರಸ್ತೆ ಅಂತ ಏನಂತೀರಿ, ವಿಚ್ ಹಸ್ ಬಿಕಮ್ ಪಾರ್ಟ್ ಆಫ್ ಬೆಂಗಳೂರು. ಈಗ ಅದು ರಿಂಗ್ ರೋಡು ಪಾರ್ಟ್ ಆಫ್ ಬೆಂಗಳೂರು ಆಗೋಗಿದೆ. ಅದನ್ನು ಅವ್ರ ಪೀರಿಯಡ್ಡೆ. ಮೈಸೂರಲ್ಲಿ ಇನ್ಫೋಸಿಸ್ಸು, ಕಂದಾಯ ಇಲಾಖೆಯಲ್ಲಿ ಒಂದು ಡಿಜಿಟಲೀಕರಣ ಕಾರ್ಯಕ್ರಮ ಅದ್ಭುತವಾಗಿ ನಡೀತದು. ಸ್ತ್ರೀ ಶಕ್ತಿ ಯೋಜನೆ, ಅದನ್ನು ಭಾಳ ಇಷ್ಟಪಟ್ಟು ಮಾಡಿದ್ರು ಅವರು, ಸ್ತ್ರೀ ಶಕ್ತಿ ಯೋಜನೆನ. ಮತ್ತು ಯಶಸ್ವಿನಿ ವಾಸ್ ಅಮೇಝಿಂಗ್. ಡಾಕ್ಟರ್ ಮಂಜುನಾಥ್ ಆ ಪೀರಿಯಡಲ್ಲಿ ನನಗೆ ನೆನಪಿದೆ, ಈ ಪ್ಲೇಡ್ ಎ ಲಾರ್ಜ್ ರೋಲ್ ಅದರಲ್ಲಿ. ಇವತ್ತಿನ ಸಂಸದರು ಅವ್ರು ಈ ಪ್ಲೇಡ್ ಎ ಫ್ಯಾಂಟಾಸ್ಟಿಕ್ ರೋಲ್ ಅದರಲ್ಲಿ. ಎಗೈನ್ ರಾಜಕೀಯವಾಗಿ ಏನೇ ಇರ್ಬೋದು, ಹಿ ಟುಕ್ ಅಡ್ವೈಸ್ ಆಫ್ ಮಂಜುನಾಥ್ನ. ಎಕ್ಸಾಕ್ಟ್ಲಿ, ಮಂಜುನಾಥ್ ದೇವೇಗೌಡರಳ್ಳಿ ಹಂಗಾರೆ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಕೃಷ್ಣ ಅಂತ ನಾನು ಅವಾಗ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಅತ್ಯಂತ ತೃಪ್ತಿ ಕೊಟ್ಟ ಕಾರ್ಯಕ್ರಮಗಳಿಗೆ ಅವ್ರಿಗೆ ಅದೊಂದು ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಕಂಪ್ಯೂಟರ್ ಕಲಿಕೆ, ಕಂಪ್ಯೂಟರ್ ವಿಚಾರದಲ್ಲಿ ವಾಸ್ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್. ಹಂಗಾಗಿ ಅದೊಂದು ಈ ರೀತಿ ಎಷ್ಟೊಂದು ಇರುತ್ತೆ, ಹೇಳೋದು ಕಷ್ಟ.